ಅಕ್ಕನ ಹೆಂಗೆ ಕೊಂದಾನವ ಅದ ರೀತಿ ಅಲ್ಲಿಂದ ಕರ್ಕೊಂಬಂದ ಕೊಲೆ ಮಾಡ್ತಾನೆ. ನಮ್ಮ ಅಕ್ಕ ಇದ ಜಾಗಕ್ಕೆ ನರಿನ ನಳಿ ಸತ್ತಾಳ್ರಿ. ಸಾಯಂಕಾಲಕ್ಕೂ ಒಂದನಿ ನಮ್ಮ ಅಜ್ಜಿ ಹಿಂಗೆ ಕೈ ಬಡ್ದು ನೀರು ಕೊಡ್ರಿ ಅಂದಾಳ ನಮ್ಮ ಅಜ್ಜಿಗ. ಅಕ್ಕನ ಕೊಂದವನನ್ನ ನನಗೆ ಒಪ್ಪಿಸಿ ನಾನೇ ಕೊಲೆ ಮಾಡಿ ಜೈಲಿಗೆ ಹೋಗ್ತೀನಿ. ರಿಪಬ್ಲಿಕ್ ಕನ್ನಡದಲ್ಲಿ ಯಶೋಧ ರೋಷಾವೇಶ. ಯಾರಾದ್ರೂ ಬಂದು ಕೊಲೆನೂ ಮಾಡ್ಬಿಟ್ಟು ಹೋದ್ರು ಯಾರು ಕೇಳೋರಿಲ್ಲ ಸರ್. ಪೊಲೀಸವ್ರು ಬಂದಾಗ ವಾರ್ಡನ್ ಯಾರು ಅಂತ ಕೇಳಿದ್ರೆ ನಮ್ಮ ಹಾಸ್ಟೆಲ್ ಕ್ಲೀನ್ ಮಾಡ್ತಾರಲ್ವ ಸರ್, ಆಯಾ ಅವ್ರನ್ನ ವಾರ್ಡನ್ ಅಂತ ತೋರಿಸ್ತಿದ್ದಾರೆ ಸರ್. ಯಾರು ಇಲ್ಲ ಸರ್. ಏನೋ ವಾರ್ಡನ್ ಯಾರು ಇದ್ರೆ ಸೇವ್ ಮಾಡ್ಬೋದಾಗಿತ್ತಲ್ಲ ಸರ್ ಅವಳನ್ನ. ನಾನು ಕ್ಯಾಮ್ರಾ ಇಲ್ಲ ಅದು. ಆನೇಕಲ್ನಲ್ಲಿ ವಿದ್ಯಾರ್ಥಿನಿ ಸಾವು, ರಕ್ಷಿಸಲು ಹೋದ ವಿದ್ಯಾರ್ಥಿನಿ HOD ಬೈದ ಆರೋಪ. ಕಾಲೇಜು ಮುಂದೆ ವಿದ್ಯಾರ್ಥಿಗಳ ಆಕ್ರೋಶ. ನೀರಿಗಾಗಿ ಪರದಾಡ್ತಿದ್ದ ಜನರಿಗೆ ಸಿಕ್ತು ಪರಿಹಾರ. ವಿಜಯನಗರದ ಧರ್ಮಸಾಗರ ಗ್ರಾಮಕ್ಕೆ ಬಂತು ನೀರು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಬಸ್ ಕಿಟಕಿಯಿಂದ ಉಗುಳೋಕೆ ಹೋಗಿ ತಲೆ ಲಾಕ್, ಹೊರ ತೆಗೆಯಲಾಗದೆ ಮಹಿಳೆ ಪರದಾಟ. ಇತ್ತ ಬಸ್ ಸಿಬ್ಬಂದಿಯಿಂದಲೂ ಹರಸಾಹಸ. ಚಂದಾಪುರದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಹರ್ಷಿತಾ ಸಾವನ್ನಪ್ಪಿದ್ದಾರೆ. ಈ ಹರ್ಷಿತಾ ಸಾವಿಗೆ HOD ಭಾರತೀಯ ಕಾರಣ ಅಂತ ಈಗ ವಿದ್ಯಾರ್ಥಿಗಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ HOD ಅನ್ನು ಆದಷ್ಟು ಬೇಗ ನೀವು ಇಲ್ಲಿಂದ ಎತ್ತಂಗಡಿ ಮಾಡಿ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಹರ್ಷಿತಾ ಸಾವು ಪ್ರಕರಣ ಕುರಿತಂತೆ ವಿದ್ಯಾರ್ಥಿಗಳಿಗೆ ಭಾರತಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾಲೇಜಿನ ಅವ್ಯವಸ್ಥೆ ಬಗ್ಗೆ ಯಾರು ಧ್ವನಿ ಎತ್ತುವಂತಿಲ್ಲ. ಇನ್ ಕೇಸ್ ಯಾರು ಧ್ವನಿ ಎತ್ತಿದ್ರೆ ಏನ್ರಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವ್ಯವಸ್ಥೆ ಇದಂತ ಯಾವ್ದಾದ್ರು ವಿದ್ಯಾರ್ಥಿಗಳೇನಾದ್ರೂ ಧ್ವನಿ ಎತ್ತಿದ್ರೆ ಅವರ ವಿರುದ್ಧ ಅವರೇ ಟಾರ್ಗೆಟ್ ಆಗ್ಬಿಡ್ತಾರೆ. ಅಂತವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರಂತೆ ಇದೇ HOD ಭಾರತೀಯವರು. ಆ ಕಾರಣದಿಂದ ಈ ವಿದ್ಯಾರ್ಥಿನಿ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಹರ್ಷಿತಾ ಸಾವನ್ನಪ್ಪಿದ್ದಾರೆ. ಆದಷ್ಟು ಬೇಗ ಈ HOD ಭಾರತೀಯಳನ್ನ ಎತ್ತಂಗಡಿ ಮಾಡಿ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಲೇಜಿನ ಅವ್ಯವಸ್ಥೆ ಬಗ್ಗೆ ಧ್ವನಿ ಎತ್ತುವಂತಿಲ್ಲ. ಪ್ರಶ್ನೆ ಮಾಡಿದ್ರೆ ಅಂದಿನಿಂದಲೇ ವಿದ್ಯಾರ್ಥಿಗಳು ಟಾರ್ಗೆಟ್ ಆಗಿ ಬಿಡ್ತಾರೆ. HOD ಅನ್ನ ಕರೆದು ಮಾತಾಡ್ತೀವಿ ಅಂತ ಈಗ ಆಡಳಿತ ಮಂಡಳಿಯವರು ಕೂಡ ಹೇಳ್ತಾ ಇದ್ದಾರೆ. HOD ಅವ್ರನ್ನ ಕರೆದು ಬಿಟ್ಟು ಸಮಸ್ಯೆ ಏನು ಅಂತ ಕೇಳ್ತೀವಿ ಅಂತ ಈಗ ಆಡಳಿತ ಮಂಡಳಿಯವರು ಕೇಳ್ತಾ ಇದ್ದಾರೆ. ಹಾಗಾದ್ರೆ ಮುಂಚೆ ಏನಾಯಿತು ಆಡಳಿತ ಮಂಡಳಿಯವರಿಗೆ ಇಷ್ಟೆಲ್ಲ ಕಿರುಕುಳ ಮಾಡ್ತಾ ಇದ್ರಂತೆ HOD ಭಾರತೀಯವರು? ಈ ಹಿಂದೆ ಕೂಡ ವಿದ್ಯಾರ್ಥಿಗಳು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ರಂತೆ ಅವರ ಸಮಸ್ಯೆಗಳನ್ನ. ಆದ್ರೂ ಕೂಡ ಏನ್ ಸಮಸ್ಯೆ, ಈ ವ್ಯವಸ್ಥೆ ಬಗ್ಗೆ ಧ್ವನಿ ಎತ್ತುವಂತಿಲ್ಲ. ಧ್ವನಿ ಎತ್ತವ್ರನ್ನೇ ಈ ಭಾರತಿ ಎನ್ನುವಂತ HOD ಅವರು ಅವ್ರನ್ನೇ ಟಾರ್ಗೆಟ್ ಮಾಡಿ ಅವರಿಗೆ ಕಿರುಕುಳವನ್ನ ಕೊಡ್ತಾ ಇದ್ರಂತೆ. ಆ ಕಾರಣದಿಂದ ಈಗ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಹರ್ಷಿತಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸೊ ಇದಕ್ಕೆ ನ್ಯಾಯ ಬೇಕು ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಇಲ್ಲಿ ಗಮನಿಸ್ತಾ ಇರ್ಬೋದು. ನೋಡು, ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಆದಂತ ನವೀನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರಂತೆ, ಆದ್ರೂ ಕೂಡ ಯಾರು ಸಮಸ್ಯೆ ಹೇಳ್ತಾರೆ ಅವರೇ ಟಾರ್ಗೆಟ್ ಆಗ್ತಾರೆ.